ಸ್ನೇಹಿತರೆ, ರೈಲ್ವೆ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ಬೇಕನ್ನತ್ತಿದ್ರಿ ನೋಡ್ರಿ, ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಟೋಟಲ್ ಆಗಿ 6565 ಎಷ್ಟು ಅಂದ್ರೆ ಟೋಟಲ್ ಆಗಿ 6565 ವೇಕೆನ್ಸಿ ಇದೆ. ಮತ್ತೊಂದು ಶಾರ್ಟ್ ನೋಟಿಸ್ ಬಂದಿರ್ತೈತಿ. ಇನ್ನು ನೋಡ್ರಿ, ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ. ಎಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕತಿ. ಸೊ ಇದ್ರ ಜೊತೆಗೆ ಓನ್ಲಿ ಶಾರ್ಟ್ ನೋಟಿಸ್ ಇದೆ. ವಿತ್ ನಿಮಗೆ ಕ್ವಾಲಿಫಿಕೇಷನ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ನಿಮಗೆ ಶಾರ್ಟ್ ನೋಟಿಸ್ ಅದೇನು ಬಂದಿರ್ತದೆ ಶಾರ್ಟ್ ನೋಟಿಸ್, ಅದನ್ನು ಡೈರೆಕ್ಟ್ ನೋಡಿರಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡಿರ್ತೀನಿ. ಅಲ್ಲಿ ಏನು ಮಾಡಿರಿ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗೂ ಅಲ್ಲಿ ಜಾಯ್ನ್ ಆಗಿರಿ. ಯಾಕಂದರೆ ಏನೇ ನೋಟಿಸ್ ಬಂದ್ರೆ ಅಲ್ಲಿ ನಾ ಡೈರೆಕ್ಟ್ ಶೇರ್ ಮಾಡ್ತಾ ಇರ್ತಾನು. ನೀವು ಜಾಯ್ನ್ ಇದ್ರಿ ಅಂದ್ರೆ ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕತಿ. ಇಲ್ಲಿ ನೋಡಿರಿ, ಇವಾಗ ಬಂದೈತೆ ಅಂದ್ರೆ ನೋಟಿಸ್ ಇದೆ. ಸಾರಿ, ಅದಕ್ಕಿಂತ ಮೊದಲು ನೋಡಿರಿ ಎಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಇಲ್ಲಿ ನೋಡ್ಬೋದು 30/6/2026 ಅಂದ್ರೆ ನೆಕ್ಸ್ಟ್ ಮಂತ್ ಏನೈತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಕೊನೆಯ ದಿನಾಂಕ ನೋಡ್ರಿ 29/7/2026. ಇದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ. ಇನ್ನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ. ನೆಕ್ಸ್ಟ್ ಮಂತ್ ಏನೈತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಮತ್ತೊಂದು ಇದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಏನೈತಿ ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಡೀಟೇಲ್ಡಾಗಿ ಇವತ್ತು ಏನೈತಿ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕೋದು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಇಲ್ಲಿ ನೋಡ್ರಿ, ಟೋಟಲಾಗಿ ಏನಂದ್ರೆ 2 ಪೋಸ್ಟ್ ಬರ್ತಾವೆ ಇದ್ರೊಳಗೆ. ಎಷ್ಟಂದ್ರೆ ಟೋಟಲಾಗಿ 2 ಪೋಸ್ಟು. ಇಲ್ಲಿ ನೋಡ್ಬೋದು, ಒಂದೇದ ಟೆಕ್ನಿಷಿಯನ್ಸ್ ಗ್ರೇಡ್ 1, ಒಂದೇದ ಟೆಕ್ನಿಷಿಯನ್ಸ್ ಗ್ರೇಡ್ 1, ಎರಡನೇದು ನೋಡ್ರಿ ಟೆಕ್ನಿಷಿಯನ್ಸ್ ಗ್ರೇಡ್ 3. ಟೋಟಲಾಗಿ 2 ಪೋಸ್ಟ್. ಇಲ್ಲಿ ನೋಡ್ರಿ, ಸ್ಯಾಲ್ರಿ ಇದಕ್ಕೆ ಮಂತ್ಲಿ ನಿಮಗೆ ಟೆಕ್ನಿಷಿಯನ್ಸ್ ಗ್ರೇಡ್ 1 ಹುದ್ದೆಗೆ ಮಂತ್ಲಿ 29,200 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ನೋಡ್ರಿ, ಈಗ ಗ್ರೇಡ್ 3 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ 19,900 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ವಯಸ್ಸು ಬಗ್ಗೆ ಬರೋದಾದರೆ ಎಷ್ಟು ವಯಸ್ಸಿದ್ದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ನೋಡ್ರಿ, ಗ್ರೇಡ್ 1 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳಿಗೆ ಜಸ್ಟ್ ನೋಡ್ರಿ 18 ವರ್ಷ, ಮತ್ತು ಗ್ರೇಡ್ 3 ಹುದ್ದೆಗಳಿಗೂ ಕೂಡ 18 ವರ್ಷ, ಎರಡಕ್ಕೂ ಮಿನಿಮಮ್ 18 ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದ್ರ ಜೊತೆಗೆ ಮ್ಯಾಕ್ಸಿಮಮ್ ನೋಡ್ರಿ, ಗ್ರೇಡ್ 1 ಹುದ್ದೆಗಳಿಗೆ 33 ವರ್ಷ ಇದ್ದಿರ್ತೈತಿ, ಗ್ರೇಡ್ 3 ಹುದ್ದೆಗಳಿಗೆ 30 ವರ್ಷ ಪ್ಲಸ್ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದಿರ್ತೈತಿ. ಈಗ ನೀವು SC/ST ವರ್ಗದ ಅಭ್ಯರ್ಥಿ ಇದ್ರೆ ಅಂದರೆ ನಿಮ್ಗೆ 5 ವರ್ಷ ತನಕ ವಯಸ್ಸನ್ನು ಸಡಲಿಗೆ ಕೊಡ್ತಾರೆ. ಸೊ ಅದೇ ರೀತಿಯಾಗಿ ನೀವು OBC ಅವ್ರು ಇದ್ರೆ ಅಂದರೆ 3 ವರ್ಷ. ಎಟ್ ಅಂದ್ರೆ ನೋಡ್ರಿ, ಈಗ 33 ಅಂದ್ರೆ ನೀವು 38 ವರ್ಷ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದೇ ರೀತಿಯಾಗಿ ಇದು ಎಷ್ಟಂದ್ರೆ ನಮ್ಮ 30 ಅಂದ್ರೆ 35, ಇದಕ್ಕೆ +3 +5 ಆ್ಯಡ್ ಮಾಡ್ಕೋರಿ ನೀವು. ಮತ್ತು ವೇಕೆನ್ಸಿ ಬಗ್ಗೆ ಬರೋದಾದರೆ ಎಷ್ಟು ವೇಕೆನ್ಸಿ ಕಲ್ಪನೆ ಮಾಡ್ಯಾರು ಇಲ್ಲಿ ನೋಡ್ರಿ, ಟೋಟಲಾಗಿ 6,565 ನಿಮ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಹೈಯೆಸ್ಟ್ ಏನೈತಿ ವೇಕೆನ್ಸಿ ಕಲ್ಪನೆ ಮಾಡ್ಯಾರ. ಈ ALPನೂ ಕಲ್ಪನೆ ಮಾಡಿರು ನೋಡಿರ್ಬೇಕು ನೀವು. ALP ಮತ್ತು ನಿನ್ನೆ ಏನೈತಿ SBI ಬ್ಯಾಂಕ ಮತ್ತು ಬ್ಯಾಂಕ್ ಆಫ್ ಬರೋಡಾ ಮತ್ತು ಅಪ್ರೆಂಟಿಸ್ದ 1079 ವೇಕೆನ್ಸಿ. ಈ ರೀತಿಯಾಗಿ ಹಲವಾರು ಏನೈತಿ ಕಲ್ಪನೆ ಮಾಡ್ಯಾರ ಈಗ ಸೆಂಟ್ರಲ್ ಗೌರ್ಮೆಂಟ್ದಾಗ. ಸೊ ಇದ್ರ ಜೊತೆಗೆ ಇದೊಂದು ಏನೈತಿ ಟೋಟಲಾಗಿ 6,565 ವೇಕೆನ್ಸಿ. ಇದರೊಳಗೆ ಗ್ರೇಡ್ 1 ಒಳಗೆ ಏನೈತಿ 323 ವೇಕೆನ್ಸಿ, 3 ಒಳಗೆ 6,242 ವೇಕೆನ್ಸಿ. ನಿಮ್ಗೆ PDF ಬೇಕಂತ ಹೇಳ್ರಿ, ಇದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾ ಶೇರ್ ಮಾಡಿರ್ತೀನಿ. ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡ್ರಿ, ಈಗ ಟೆಕ್ನಿಷಿಯನ್ಸ್ ಗ್ರೇಡ್ 1 ಹುದ್ದೆಗೆ ಅಪ್ಲಿಕೇಶನ್ ಹಾಕಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇದಕ್ಕೆ BSc ಆಗಿರಬೇಕು. BSc ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸರ್ ನಂದು BSc ಆಗಿಲ್ಲರಿ, ಮತ್ತೇನು ಬೇರೆ ಕ್ವಾಲಿಫಿಕೇಷನ್ ಕೊಟ್ಟಾರನ್ರಿ. ಇಲ್ಲಿ ನೋಡ್ರಿ, 3 ವರ್ಷದ ಡಿಪ್ಲೊಮಾ, ಇಂಜಿನಿಯರಿಂಗ್ ಡಿಪ್ಲೊಮಾ ಆಗಿತ್ತಂದ್ರೂ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಾಗದೇ ಇದ್ದಲ್ಲಿ ಇಲ್ಲಿ ನೋಡ್ರಿ, BE BTech ಆಗಿತ್ತಂದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇಷ್ಟು ಕ್ವಾಲಿಫಿಕೇಷನ್ ಅದಾವ. ಇದರೊಳಗೆ ಒಂದು ಆಗಿತ್ತಂದ್ರೂ ಐತಿ ಟೆಕ್ನಿಷಿಯನ್ಸ್ ಗ್ರೇಡ್ 1 ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸರ ಎರಡನೇ ಪೋಸ್ಟ್ ಬಗ್ಗೆ ಬರೋದಾದರೆ ಇಲ್ಲಿ ನೋಡ್ರಿ, ಎರಡನೇ ಪೋಸ್ಟ್ ಗ್ರೇಡ್ 3 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಇದಕ್ಕೆ ನೋಡ್ರಿ ಜಸ್ಟ್ ಸಿಂಪಲ್ ಆಗಿ 10th + ITI 10th + ITI ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. 10th ಮೇಲೆ ಅಷ್ಟೇ ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋಂಗಿಲ್ಲ. 10th ಮೇಲಿಲ್ಲ, 10th ಆಗಿರಬೇಕು ಪ್ಲಸ್ ITI ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಇದ್ರ ಜೊತೆಗೆ ನೋಡ್ರಿ ಏಜ್ ರಿಲ್ಯಾಕ್ಸೇಷನ್ ತಿಳಿಸ್ಕೊಟ್ನಿ. ಪ್ಲಸ್ SC/ST + 5 ಇಯರ್ಸ್, OBC + 3 ಇಯರ್ಸ್, ಈ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ಇದ್ದಿರ್ತೈತಿ. ಸರ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಎಷ್ಟು ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತೆ ರೀ
ಇಲ್ಲಿ ನೋಡಿರಿ ಅದನ್ನು ಸ್ವಲ್ಪ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಸರ್ ಅಪ್ಲಿಕೇಶನ್ ಚಾರ್ಜಸ್ ಭಾಳ ಆಗ್ಬೋದು ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿರಿ ಅದು ನೀವು ಏನಾದರೂ ಎಕ್ಸಾಮ್ ಬರೆದು ಬಂದ್ರೆ ಏನೈತಿ ಹೊಳ್ಳಿ 400 ರೂಪಾಯಿ ಏನೈತಿ ನಿಮ್ಮ ಬ್ಯಾಂಕಿಗೆ ರೀಫಂಡ್ ಆಕೈತಿ. ಟೋಟಲಾಗಿ 100 ರೂಪಾಯಿ ಅಷ್ಟೇ ಅಪ್ಲಿಕೇಶನ್ ಚಾರ್ಜಸ್ ಇದ್ದಂಗೆ ಅದ. ನೀವು ಎಕ್ಸಾಮ್ ಬರೆದು ಬಂದ್ರೆ ಅಂದ್ರೆ ಹೊಳ್ಳಿ 400 ರೂಪಾಯಿ ಐತಿ ರೀಫಂಡ್ ಆಕೈತಿ. ಮತ್ತು SC ST PWD ಫೀಮೇಲ್ದವ್ರಿಗೆ 250 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಈಗ ಅಪ್ಲಿಕೇಶನ್ ಹಾಕೊಂಬಂದು ಅಷ್ಟು ಇದಿರ್ತೈತಿ. ನೀವು ಎಕ್ಸಾಮ್ ಬರೆದು ಬಂದಂದ್ರೆ ಹೊಳ್ಳಿ 250 ರೂಪಾಯಿ ನಿಮಗೆ ರೀಫಂಡ್ ಆಕೈತಿ. ಹಂಗಾತಂದ್ರೆ ಏನೈತಿ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ಸೊ ಇದಾಯ್ತು ಸರ್ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ತಿಳಿಸ್ಕೊಡೋದಾದರೆ ಯಾವ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ ಅಂದರೆ ಒಂದನೇದು ನೋಡ್ರಿ CBT ಕಂಪ್ಯೂಟ್ರ್ ಬೇಸ್ಡ್ ಟೆಸ್ಟ್. CBT ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಅದಾದಮೇಲೆ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್. ಮೂರನೇದು ಮೆಡಿಕಲ್ ಎಕ್ಸಾಮಿನೇಷನ್. ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇಷ್ಟೇನೈತಿ ಇದು ಟೆಕ್ನಿಷಿಯನ್ಸ್ ಬಗ್ಗೆ ಮಾಹಿತಿ. ಇದನ್ನು ಬಿಟ್ಟು ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಆಗಿರೋದನ್ನು ಕಮೆಂಟ್ ಕೂಡ ಮಾಡಿರಿ. ಮತ್ತು ರೀಸೆಂಟಾಗಿ ನೋಡಿರಿ ಸೆಂಟ್ರಲ್ ಗೌರ್ಮೆಂಟ್ದಾಗ ಹಲವಾರು ಜಾಬ್ಸ್ ನೋಟಿಫಿಕೇಷನ್ ಕಾಲ್ಫಾರ್ಮ್ ಆಗ್ಯಾವ. ನಿಮ್ಗೆ ನಿನ್ನೆ ವಿಡಿಯೋದಾಗ ತಿಳಿಸ್ಕೊಟ್ಟನ. ಇಲ್ಲಿ ನೋಡಿರಿ ಸಿಂಪಲ್ಲಾಗಿ ತಿಳಿಸ್ಕೊಟ್ಬಿಡ್ತೀನಿ. ALP ಒಳಗೆ 11,000ಕ್ಕೂ ಅಧಿಕ ವೇಕೆನ್ಸಿ ಕಾಲ್ಫಾರ್ಮ್ ಆಗೈತಿ. ಒಂದೇದು ನೋಡಿರಿ. ಮತ್ತು RRB ಟೆಕ್ನಿಷಿಯನ್ಸ್ ಈಗೇನು ತಿಳಿಸ್ಕೊಡತ್ತಲ್ಲ 6,565 ವೇಕೆನ್ಸಿ ಎರಡನೇದು. ಮತ್ತು SBI ಬ್ಯಾಂಕ್ ಒಳಗೆ ನೋಡಿರಿ 7,150 ವೇಕೆನ್ಸಿ ಕಾಲ್ಫಾರ್ಮ್ ಮಾಡ್ಯಾರ ಮೂರನೇದು. ಸೊ ಅದೇ ರೀತಿಯಾಗಿ ಬ್ಯಾಂಕ್ ಆಫ್ ಬರೋಡಾದಾಗ 5,000 ವೇಕೆನ್ಸಿ ಕಾಲ್ಫಾರ್ಮ್ ಮಾಡ್ಯಾರ ನಾಲ್ಕನೇದು. ಸೊ ಅದೇ ರೀತಿಯಾಗಿ ರೈಲ್ವೆ ಅಪ್ರೆಂಟಿಸ್ ಒಳಗೆ 1,079 ವೇಕೆನ್ಸಿ. ಇಷ್ಟೆಲ್ಲ ಏನೈತಿ ಸೆಂಟ್ರಲ್ ಗೌರ್ಮೆಂಟ್ದಾಗ ಕಾಲ್ಫಾರ್ಮ್ ಮಾಡ್ಯಾರು. ನೀನು ಮತ್ತು KE ಕಡೆಯಿಂದ ಈಗ ಸ್ಟೇಟ್ ಗೌರ್ಮೆಂಟ್ದಾಗ ಬರೋದಾದರೆ KE ಕಡೆಯಿಂದ SDA FDA ಕಾಲ್ಫಾರ್ಮ್ ಆಗೈತಿ. ಈಗೇನೈತಿ SDA FDA ಕಾಲ್ಫಾರ್ಮ್ ಮಾಡ್ಯಾರು. ಇನ್ನು PC ಆಗಬೇಕು, ವಿಲೇಜ್ ಅಕೌಂಟ್ ಆಗಬೇಕು, ಮತ್ತು ಇಂಧನ ಇಲಾಖೆ ಈ ರೀತಿಯಾಗಿ ಅಲ್ಲೂ ಏನೈತಿ AO ಆಗಬೇಕು. ಈ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ದಾಗ ಪೆಂಡಿಂಗ್ ಅದಾವ. ಇವು ಏನೈತಿ ನೆಕ್ಸ್ಟ್ ಮಂತ್ ಅಥವಾ ಈ ಮಂತ್ ಆಗೋ ಚಾನ್ಸಸ್ ಹೆಚ್ಚೈತಿ. ಮತ್ತು ಏನರ ಅದ್ರ ಬಗ್ಗೆ ಮತ್ತೆ ಏನರ ಅಪ್ಡೇಟ್ ಬರ್ತಂದ್ರೆ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ಯಾರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿರಿ ಏನು ಮಾಡಿರಿ ಅಂದ್ರೆ ಮೊದಲು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ನೋಡಿರಿ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಾಲ್ಫಾರ್ಮ್ ಮಾಡಿರೋ ಅಂದ್ರೆ ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರತ್ನು. ನೀವು ಏನಾದ್ರೆ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂತಿದ್ರಿ ಅಂದ್ರೆ ನಿಮ್ಗೆ ಏನು ಮಾಡ್ತೈತಿ ಅಂದ್ರೆ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ. ನಿಮ್ಗೆ ಏನೈತಿ ವಿಡಿಯೋ ನೋಡ್ಕೊಳಕ್ಕೆ ಈಸಿ ಆಕೈತಿ. ಮತ್ತು ಯಾವ ಜಾಬ್ಸ್ ಕಾಲ್ಫಾರ್ಮ್ ಮಾಡ್ಯಾರ ನಿಮಗೂ ಕೂಡ ಗೊತ್ತಾಕೈತಿ. ಅದಕ್ಕಾಗಿ ಏನು ಮಾಡಿರಿ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.